ಗಾಯ್ಸ್ ನೋಡಿ, ಸಮ್ಮರಲ್ಲೇ ರೈನ್ ಜಾಕೆಟ್ ತರಿಸ್ಬಿಟ್ಟಿದ್ದೀನಿ. ವಯಾಟರ್ ಅದು. ಏಯ್ ಅದೇ. ಆ್ಯಂಡ್ ನನ್ನ ಹತ್ರ ಡೆಕೋತ್ಲ ಅಂತ ಪ್ಯಾಂಟ್ ಇತ್ತು ಮೊದಲೇ, ಸಖತ್ತಾಗಿದೆ ಅದು. ಸೈಕ್ಲಿಂಗ್ ಯೂಸ್ ಮಾಡ್ತಾರೆ, ಸಖತ್ತಾಗಿದೆ. ಜಾನಿ ವಯಾಟರ. ಇದು ಹೇಳೋಕ್ಕಿಂತ ಮುಂಚೆ ರೈನಾಕ್ಸ್ ಯೂಸ್ ಮಾಡ್ತಾಯಿದ್ದೆ, ಒಂಚೂರು ಚೆನ್ನಾಗಿಲ್ಲ. ಡಬ್ಬ ತೋರಿಸ್ತೀನಿ ತಡೀರಿ. ಎರಡಿದೆ ನನ್ನ ಹತ್ರ. ಒಂದು ಈ ಥರದ್ದು ಎರಡಿತ್ತು. ಫಸ್ಟ್ ಒಂದು ತರಿಸ್ಕೊಂಡಿದ್ದೆ, ಹಾಳಾಗಿತ್ತು. ನೋಡೋಕ್ಕೆ ಚೆನ್ನಾಗಿದೆಯಲ್ಲ ಅಂತ ಮತ್ತೆ ಇನ್ನೊಂದು ತರಿಸ್ಕೊಂಡೆ. ನೋಡಿ, ಒಳಗೆಲ್ಲ ಪೀಲ್ ಆಫ್ ಆಗ್ತಿದೆ. ಇಲ್ಲಿ ಒಳಗೆ ಎಲ್ಲ ಕಡೆಯಿಂದನೂ ನೀರು ಬರ್ತದೆ. ಇಲ್ಲಿ ಪೀಲು ಒಳಗಡೆ ಇಲ್ಲಿ ನೋಡಿ, ಇಲ್ಲೆಲ್ಲ ಮೇಲ್ಗಡೆ, ಹಿಂದ್ಗಡೆ ಮತ್ತು ಸೈಡಲ್ಲಿ ಪೀಲ್ ಆಗುತ್ತೆ. ಇಲ್ಲೆಲ್ಲ ಕರೆ ಉಳ್ಕೊಳ್ಳುತ್ತೆ. ನೋಡಿ, ಶೇಡ್ ಆಗಿರೋದು ನೋಡಿ, ಫುಲ್ ಪೀಲ್ ಆಫ್ ಆಗುತ್ತೆ. ರೈನಾಕ್ಸ್ ಒಂಚೂರು ಚೆನ್ನಾಗಿಲ್ಲ. ಇದು ರೈನಾಕ್ಸೇ, ಮತ್ತು ಅದರಲ್ಲೇ ಬ್ಲ್ಯಾಕ್ ಕಲರು ರೈನಾಕ್ಸ್ ಇದು. ಇಲ್ಲೇ ನೋಡಿ ಹೆಂಗೆ ಕಾಣುತ್ತೆ ಪೀಲ್ ಆಫ್ ಆಗಿರೋದು. ಇಲ್ಲೆಲ್ಲ ನೀರು ಇಳಿಯುತ್ತೆ. ಒಂಚೂರು ಚೆನ್ನಾಗಿಲ್ಲ ರೈನಾಕ್ಸು. ಅದಕ್ಕೆ ಈ ಸ್ಥಿತಿಯಿಂದ ರೈನಾಕ್ಸ್ ತರೋದೇ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ. ಒಟ್ಟಿಗೆ 4 ಜೊತೆ ಇರೋದು ರೈನಾಕ್ಸ್ ನನ್ನ ಹತ್ರ. ಅದು ಡಸ್ಟ್ಬಿನ್ನು. ನೆಕ್ಸ್ಟ್ ವಯಾಟರ್ ಹತ್ರ ಸೀನ್ ನೋಡೋಣ ಈ ಬ್ರ್ಯಾಂಡ್ ಹೆಂಗಿರುತ್ತೆ ಅಂತ. ವಯಾಟರ ಸೈ ನೋಡೋಣ, ಟ್ರೈ ಮಾಡೋಣ. ಲೆಟ್ಸ್ ಟ್ರೈ ವಯಾಟರ ಗಾಯ್ಸ್. ಕರೆಕ್ಟಾಗಿ ಇವತ್ತು ಮಳೆನೂ ಬಂದಿದೆ. ಆಚೆ ಹೋಗಿ ಟ್ರೈ ಮಾಡೋಣ. ಸ್ವಲ್ಪ ದೊಡ್ಡದೇ ತರಿಸಿದ್ದೀನಿ. ರೈಡಿಂಗ್ ಜಾಕೆಟ್ ಹಾಕೋದು ಅದ್ರ ಮೇಲೆ ಹಾಕೋಕ್ಕೆ ಬೇಕಾಗುತ್ತೆ. ಆಮೇಲೆ ಇದು ಇನ್ನೊಂದು ವಿಷಯ ಇದೆ. ಇಲ್ಲಿ ಮೇಲ್ಗಡೆ ಟೋಪಿ ಬೇಕಾದ್ರೆ ಬಿಚ್ಚಿಡ್ಬೋದು. ಇದನ್ನು ಹಿಂದೆ ಗಾಡೀಲಿ ಬೇಕಾದ್ರೆ ಬಡ ಅಂತ ಸೌಂಡ್ಬೋದು ಗೊತ್ತಾ, ಅದಕ್ಕೆ ಬೇಡ. ಇದು ಹೆಲ್ಮೆಟ್ ಹಾಕ್ತೀವಿ ಯಾವಾಗಲೂ ನಾವು. ಸ್ವಲ್ಪ ದೊಡ್ಡದೇ ತರಿಸಿದ್ದೀನಿ, ಯಾಕೆಂದರೆ ಜಾಕೆಟೆಲ್ಲ ಒಳಗೆ ಕೂರಬೇಕಲ್ಲ, ಮತ್ತು ಪೀಲ್ ಆಫ್ ಆಗಬಾರ್ದು ನನಗೆ. ಚೆನ್ನಾಯ್ತಾ? ಇದು ಬೇರೆ ಬ್ರ್ಯಾಂಡು. ಟೆಸ್ಟಿಂಗ್ ಮಾಡೋಕ್ಕೆ ಹೆಂಗಿದೆ ಅಂತ. ಮಳೆನೂ ಬಂತಲ್ಲ. ಇದು ನಾನು ತರಿಸಿರೋದು ಡೆಕೋತ್ಲಾನಲ್ಲಿ. ಇದು ಪ್ಯಾಂಟು ಡೆಕೋತ್ಲಾನು ಸೈಕ್ಲಿಂಗ್ ಪ್ಯಾಂಟ್ ಅಂತ ಬರುತ್ತೆ. ನಮ್ಮ ರೈಡಿಂಗ್ ಮಾಡೋಕ್ಕೆ ಅನ್ಕೋತಿರುತ್ತೆ, ತೆಳ್ಳಗಿರುತ್ತೆ, ಅದು ಸಖತ್ತಾಗಿರುತ್ತೆ. ಸೊಕ್ಕೆ ಕುತ್ಕೋತಿದೆ. ಮಾಸ್ಕ್ ಬೇರೆ ಅಲ್ವಾ, ನೋಡಿ ಅಷ್ಟೇ ಕಂತಿದೆ. ಚೆನ್ನಾಗಿದೆ ಅಲ್ಲ. ಇನ್ನು ವೈರ್ಲೆಸ್ ಮೈಕ್ ಹಾಕೊಂಡಿದ್ದೀನಿ, ಯಾಕಂದರೆ ಇವತ್ತು ಮಳೆ ಇದೆಯಲ್ಲ ಅದಕ್ಕಾಗಿ. ಹೆಲ್ಮೆಟ್ ಒಳಗೆ ಡಬಲ್ ಟೇಪಿಂದು ಒಂದು ಗೋಡೆ ಮೇಲೆ ಸ್ಟಿಕ್ ಮಾಡೋದು ಬರುತ್ತಾ, ಮೆಟಲ್ದು. ಅದನ್ನು ಇಲ್ಲಿ ಹಾಕಿದ್ದೀನಿ, ಯಾಕಂದರೆ ಇಲ್ಲಿ ಮೆಟಲ್ ಇದು ಮ್ಯಾಗ್ನೆಟ್ ಇದೆ. ಇಲ್ಲೋಗಿ ಇಲ್ಲಿ ಅಂಟ್ಕೊಳ್ಳುತ್ತೆ ಅಷ್ಟೇ. ಇನ್ನೊಂದು ಬ್ರ್ಯಾಂಡ್ ಇದೆ, ಅವರು ಓನಾಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದಕ್ಕೆ ಅಂತ ತರ್ಸೋಕೆ ಹೋಗಿಲ್ಲ. 200 ರೂಪಾಯಿ. ಅದು ಬ್ರ್ಯಾಂಡ್ ಯಾವುದು ಅಂತ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಇವತ್ತು ಇನ್ನೊಂದು ಪಾರ್ಸಲ್ ಬಂದಿದೆ, ವಯಾಟರ್ ಅಂತ. ಸೇಮ್ ವಯಾಟರ್ ಅಂತ ಸಣ್ಣ ಪೌಚ್ಗಳು, ಬಟ್ಟೆ ಇಟ್ಕೊಳ್ಳೋಕ್ಕೆ ಪೌಚು, ಮತ್ತು ಟೂಲ್ಸ್ ಇಟ್ಕೊಳ್ಳೋಕ್ಕೆ ರ್ಯಾಪು, ಮತ್ತು ಇನ್ನೊಂದು ಟಾಯ್ಲೆಟ್ರಿ ಪೌಚ್ ಗೊತ್ತಾಗೋದಿಲ್ಲ ನಿಮಗೆ. ಏನಂದರೆ ಬ್ರಷು ಮತ್ತು ಶಾಂಪು ಅವೆಲ್ಲ ಹಾಕೊಳ್ಳೋಕ್ಕೆ, ಶಾಂಪು ಸೋಪು ಅವೆಲ್ಲ ಹಾಕೊಳ್ಳೋಕ್ಕೆ ಟಾಯ್ಲೆಟ್ರಿ ಪೌಚ್. ಕೋಲ್ಡ್ ಸ್ಟಾರ್ಟು ಮಾಡಿಲ್ಲ. ನ್ಯೂಟ್ರಲ್ 4 ದಿವಸಕ್ಕಿಂತ ಗಾಡಿ ನಾನು ನಿಲ್ಸೋಕ್ಕೆ ಹೋಗಲ್ಲ, ಸ್ಟಾರ್ಟ್ ಮಾಡ್ತೀನಿ.
ಹಾಗೆ ನಮ್ಮ ಹುಡುಗನ ಫೋನ್ ಮಾಡಿದ್ದ, ಅವನಿಗೆ ಮಾತಾಡಿಸ್ಕೊಂಡು ಹಾಗೆ ಅಯ್ಯೋ ಅಪ್ಪ ಟೈಟಾಗಿ ಹೋಗಿದೆ. ಹಾಗೆ ಈ ರೇನ್ಗೇನ ಟೆಸ್ಟಿಂಗ್ ಮಾಡೋಣ. ಇವತ್ತಿಂದ ಒಂದು ವಾರ ಮಳೆ ಅಂತಿದ್ದಾರಪ್ಪ ನಮ್ಮ ಹಾಸನಲ್ಲಿ, ನ್ಯೂಸ್ ಪೇಪರಲ್ಲಿ ಹಾಕಿದ್ರು. ಹಂಗಾಗಿ ಟೆಸ್ಟಿಂಗಿಗೆ ಕರೆಕ್ಟ್ ಆಗುತ್ತಲ್ಲ ಅಂತ. ಸೂಪರ್ ಕಂಫರ್ಟೇಬಲ್ ಆಗೂ ಇದೆ, ಚೆನ್ನಾಗೂ ಇದೆ. ಗಾಳಿ ಆಡಲಿ ಇಟ್ಕೊಳ್ಳೋಣ. ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇಲ್ಲಿ ಏನೋ ಹುಡುಗನ ಹೋಗ್ತೈತೆ, ಏನಣ್ಣ ಹಿಂಗೆ ಮಿಂಚ್ತೈತಲ್ಲ ಅಂತ. ನಮ್ಮದು ಹೊಟ್ಟೆ ಕಾಣ್ತದೆ. ಜಿಮ್ಗೆ ಹೋಗ್ದಲ್ಲ 2 ತಿಂಗಳಾಯಿತು, ಬರೀ ಆಟ ಆಡೋದೇ ಆಗಿದೆ. ಹೋಗೋಣ ಅಂತ. ಹಾಕಿದ್ದೀನಿ ಅಂತ ಗೊತ್ತಾಗ್ತಾನೆಲ್ಲ, ಫೀಲ್ ಇಲ್ಲ. ಇದು ಒಂದು ಸ್ವಲ್ಪ ದಿವಸ ಆದಮೇಲೆ ರಿವ್ಯೂ ಕೊಡ್ತೀನಿ ನಿನಗೆ, ಹೇಗಿದೆ, ಫೀಲ್ ಆಗುತ್ತಾ ಇಲ್ವಾ. ರೈನಾಕ್ಸ್ದು ಏನಂದರೆ ಒಂದು ಪ್ರಾಬ್ಲಮ್ಮು, ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ. 4 ತಿಂಗಳು ಇಲ್ಲ 6 ತಿಂಗಳು ಅಷ್ಟೇ ಮುಗೀತೋದ್ರ ಕತೆ. ಒಳಗಡೆಯಿಂದ ಪೀಲ್ ಆಗ್ತಾ ಬರುತ್ತೆ ಪ್ಲಾಸ್ಟಿಕ್ ಪಾರ್ಟು. ಹಾಗಾಗಿ ನೋಡೋಕ್ಕೆ ಸಖತ್ತಾಗಿದೆ, ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡ್ಕೊಳಕ್ಕೆ ಸಖತ್ತಾಗಿದೆ. 2 ತಿಂಗಳು ಚೆನ್ನಾಗಿರೋದಷ್ಟೇ. 2 ತಿಂಗಳ ಮೇಲೆ ಹೊಗೆ ಅದು. ಸುಮ್ಮನೆ 1900 ಅದು 1900 2100 ಸಿಗ್ತದೆ. ಇದು ಅಷ್ಟೇ. ವಯಾಟರ ಒಂದು ಟಾಪ್ ಬ್ರ್ಯಾಂಡ್ ಅಲ್ವಾ, ಹಾಗಾಗಿ ಈ ಸತಿ ತರಿಸಿದ್ದೀನಿ. ಆಮೇಲೆ ಇನ್ನೊಂದಿದೆ ನನ್ನದು ಜಿಲ್ಲು ಓಕೆ ಹಂಗೇನಿಲ್ಲ. ಹಂಗಂತ ನೀವು ಯಾವ ರೇನ್ ಗೇರ್ಸ್ ತಗೊಂಡ್ರು ಸ್ವಲ್ಪ ನೀರು ಬಂದೇ ಬರುತ್ತೆ. 100% ವಾಟರ್ ಪ್ರೂಫ್ ಯಾವುದೂ ಇರೋಲ್ಲ ರೇನ್ ಗೇರಲ್ಲಿ. ಸ್ವಲ್ಪನಾರ ಗ್ಯಾಪ್ ಇರುತ್ತೆ, ಒಳಗಡೆ ಬಂದೇ ಬರುತ್ತೆ. ಹೆವಿ ರೇನಲ್ಲಿ ಅಂದರೂ ಹೋಗೋಕ್ಕೆ ಆಗಲ್ಲ, ಓಡ್ಸೋಕ್ಕೆ ಆಗಲ್ಲ, ಇನ್ನೇನು ನೀರು ಬಂದೇ ಬರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋ ವಯಾಟರ ಮತ್ತು ರೈನಾಕ್ಸು ರೇನ್ ಜಾಕೆಟಿನ ಕಂಪ್ಯಾರಿಸನ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಕಲರ್ ಇದೆಯಲ್ಲ ಕಾಣ್ತದೆ, ಯಾವನು ಬರೋಲ್ಲ ಸೈಡಿಗೆ. ನನ್ನ ಸ್ವಲ್ಪ ಅಂಟ್ಕೊಂಡ್ಕೊ ಹೋಯ್ತಿರ್ತಾರೆ ರೋಡಲ್ಲಿ, ಫುಲ್ ಅಂಟ್ಕೊಂಡು ಏನು ಪಕ್ಕದಲ್ಲೇ ಹೋಗಿ ಗುದ್ಬಿಡ್ತೀನಿ ಅಂತ ಹೋಗ್ಬಿಡ್ತಾರೆ ಬಿಡು. ನಿನ್ನೆ ಸ್ವಲ್ಪ ನನ್ನ ಗಾಡಿಗೆ ಮತ್ತು ನಮ್ಮ ಮಮ್ಮಿದ ಗಾಡಿಗೆ, ಅಗಸ್ತ್ಯನ ಗಾಡಿಗೆ ಸ್ಟಿಕ್ಕರಿಂಗ್ ಮಾಡಿಸಿದ್ವಿ. ನಾವು ಯಾವಾಗಲೂ ಸ್ಟಿಕ್ಕರಿಂಗ್ ಮಾಡಿಸೋದು ಶ್ರೀ ಲಕ್ಷ್ಮಿ ಸ್ಟಿಕ್ಕರ್ಸ್ ಇದೆಯಲ್ಲ, ಇಲ್ಲೇ ಮಾಡಿಸೋದು. ನನ್ನ ಗಾಡಿ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಬಿಡೋಲ್ಲ. ನಾವು ಹೆಂಗೆ ಹೇಳ್ತೀವಿ ಹಂಗೆ ಸ್ಟಿಕ್ಕರ್ ಹಾಕ್ತಾರೆ, ಮತ್ತು ಅವರು ಸ್ವಲ್ಪ ಐಡಿಯಾಸ್ ಕೊಡ್ತಾರೆ, ಹಿಂಗೆ ಹಾಕಿದ್ರೆ ಸಖತ್ತಾಗಿ ಕಾಣುತ್ತೆ ಅಂತ. ಅಲ್ಲಿ ನಾವು ಕನ್ಫರ್ಮೇಷನ್ ಮಾಡ್ಕೊಂಡು ಸ್ಟಿಕ್ಕರಿಂಗ್ ಮಾಡ್ಬೋದು. ನೋಡಿ, ಸಿಂಪಲ್ಲಾಗಿದೆ ನನ್ನ ಗಾಡೀಲಿ ಮಾಡಿಫಿಕೇಷನ್ಸು. ಹಾಗೆ ಬನ್ನಿ, ನಮ್ಮ ಅಗಸ್ತ್ಯನೂ ಅಲ್ಲೇ ಇರ್ತಾನೆ, ಅವ್ನ ಗಾಡಿಗೆ 1-2 ಸ್ವಲ್ಪ ಸ್ಟಿಕ್ಕರ್ಸ್ ಹಾಕ್ಸಿ ಇನ್ಸ್ಟಾಗ್ರಾಮ್ ಲೋಗೋನು ಹಾಕ್ಸಿದ್ದೀವಿ, ತೋರಿಸ್ತೀನಿ ಅದು. ಸೈಡ್ ಬಿಡ್ರಪ್ಪ, ಸೈಡು ಆನೆ ಬರ್ತಿದೆ. ಈ ಸೈಡ್ ಬನ್ನಿ ಬಾಯ್ಸ್. ಹಾಗೆಯೇ ನಮ್ಮ ಹಾಸನಿಂದ ನಾವು ಒಂದು ರೈಡಿಂಗ್ ಕ್ಲಬ್ ಕ್ರಿಯೇಟ್ ಮಾಡಿದ್ದೀವಿ. ಹಾಸನಲ್ಲ, ಆಲ್ ಓವರ್ ಕರ್ನಾಟಕ. ಹಾಸನ ಅಂತಲೇ ಅಲ್ಲ, ಕರ್ನಾಟಕ ಟ್ರಯಲ್ಸ್ ಕ್ಲಬ್ ಅಂತ. ಫುಲ್ ಓವರ್ ಕರ್ನಾಟಕದಿರೋ ರೈಡರ್ಸ್ ಎಲ್ಲ ರೈಡ್ ಹೋಗೋದು ಒಟ್ಟಿಗೆ. ಕರ್ನಾಟಕ ಟ್ರಯಲ್ಸ್ ಕ್ಲಬ್ ಇದೆ. ಹಂಗೆ ಹಾಸನ ಬೈಕರ್ಸ್ ಅಂತ ಇದೆ ನಮ್ಮದು, ಅದು ಫಸ್ಟು ನಮ್ಮದು ಕ್ಲಬ್ ಇರೋದು. ಈಗ ಸೆಕೆಂಡು ಕರ್ನಾಟಕ ಟ್ರಯಲ್ಸ್ ಕ್ಲಬ್ ಅಂತ, ಅದು ಓವರ್ ಆಲ್ ಕರ್ನಾಟಕದಿರೋ ಎಲ್ಲ ಹುಡುಗರು ಬರ್ಬೋದು. ಹಾಸನ ಅಂದರೆ ನಮ್ಮ ಹಾಸನ ಹುಡುಗರೆಲ್ಲ ಸೇರಿ ಒಂದು ಮಾಡಿದ್ದೀವಿ, ಹಾಸನ ಬೈಕರ್ಸ್ ಅಂತ ಇದೆ. ಕರ್ನಾಟಕ ಟ್ರಯಲ್ಸ್ ಕ್ಲಬ್ ಬಂದು ಆಲ್ ಓವರ್ ಕರ್ನಾಟಕ. ನಮ್ಮ ಕನ್ನಡಿಗರು ಯಾರ್ಯಾರು ಇದ್ದಾರೆ ಎಲ್ಲರೂ ಜಾಯ್ನ್ ಆಗ್ಬೋದು ನಮ್ಮ ಕ್ಲಬ್ಬಿಗೆ. ಮಳೆ ನಿಂತಿದ್ದು ಸ್ಪೆಷಲ್. ನೋಡಿ ಹೆಂಗೆ ಟ್ರಾಫಿಕ್ ಇದೆ ಸಹ್ಯಾದ್ರಿ ರೋಡಲ್ಲಿ. ವೀಡಿಯೋ ಕ್ಲಿಯರಿಟಿ ಇದೆಯೋ ಗೊತ್ತಾಗ್ತಿಲ್ಲ, ನೈಟ್ ಮೋಡಿಗೆ ಹಾಕೋಬೇಕು. ನೈಟ್ ಮೋಡಿಗೆ ಹಾಕೊಂಡ್ರೆ ಸಖತ್ತಾಗಿ ಬರ್ತದೆ. 4K ಓಡ್ತಿದೆ. ಓಡಲಿ ಹೋಗ್ರಪ್ಪ, ಆಯಿತು. ಏನು ಬೇಗೇನು ಹೋಗಲ್ಲ, ಎಷ್ಟು ಜೋರಾಗಿ ಹೋದ್ರು ಹಂಗೆ ಅಷ್ಟೇ ಹೋಗೋದು, ಜೊತೆಲ್ಲ ಹೋಯ್ತಿರಲ್ಲ. ಟನ್ ಕಂಫರ್ಟ್ ಬಗ್ಗೆ ಸ್ಯಾಟಿಸ್ಫಿಕೇಷನ್ ಆಗಿದೆ ನನಗಿದ್ರದ್ದು. ರಿವ್ಯೂ ನೋಡೋಣ, 1-2-3 ತಿಂಗಳು ಬಿಟ್ಬಿಟ್ಟು ರಿವ್ಯೂ ಹಾಕ್ತೀನಿ ಇದ್ರದ್ದು.
ಹಾಗಂತ ನಂದು ಇನ್ನೊಂದು ಸ್ಕೂಟಿದು ಟೈರ್ ತರಿಸಿದ್ನಲ್ಲ ರೈಸ್ದು, ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ರಿವ್ಯೂ ಬರುತ್ತೆ. ಆ ಟೈರ್ ಬಗ್ಗೆ ರಿವ್ಯೂ ಕೊಡ್ತೀನಿ. ಚೆನ್ನಾಗಿದೆ ರೈಸ್ ಮೋಟೋದು, ಸ್ಕೂಟಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಲ್ಲ ತೊಗೊಬಂದು, ಚೆನ್ನಾಗಿದೆ. ನೆಕ್ಸ್ಟು ನಮ್ಮ ಗಾಡಿಗೆ ಅರ್ಜುನಿಗೆ ಹಾಕ್ಸ್ಬೇಕು. ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ. ಯೂನಿಟ್ ಟೈರ್ ಹಾಕ್ಸ್ಬೇಕಂದ್ರೆ ಒಂದು 20-25 ಸಾವಿರ ಬೇಕು, ಎರಡು ಟೈರಿಂದನೂ. ಮಾಮೂಲಿ ನಾನು ಅಪೋಲೋ ಟ್ರ್ಯಾಂಪ್ಲರ್ ಹಾಕ್ಸಿದೆ, ಅದು ಅಷ್ಟೊಂದು ಚೆನ್ನಾಗಿಲ್ಲ ಟ್ರ್ಯಾಂಪ್ಲರು. 5,000 ಕಿಲೋಮೀಟ್ರಿಗೆ ಅಷ್ಟೇ. ಅದು ಲೈಫ್ ಇದೆ, ಆ ಥರ ಕಂಫರ್ಟ್ ಇಲ್ಲ. ಸ್ಟಾರ್ಟಿಂಗ್ ಹೊಸ್ದಾಗಿ ಬರುತ್ತಲ್ಲ, ಹಂಗೆ ಸ್ವಲ್ಪ ಕಂಫರ್ಟ್ ಇರ್ಬೇಕು ನಮಗೆ ಓಡ್ಸೋಕ್ಕೆ. ಕಾರ್ನರಿಂಗಿಗೆ ಆಫ್ ರೋಡಿಗೆ 50-50 ಟೈರ್ ತೊಗೊಬಿಟ್ರೆ ಕಾರ್ನರಿಂಗೂ ಆಗ್ತದೆ. ಐಡಿಯಾದಲ್ಲಿದ್ದೀನಿ ಯಾವ ಟೈರ್ ತೊಗೊಳ್ಳೋಣ ಅರ್ಜುನಂಗೆ ಅಂತ. ನೋಡಿದ್ದೀನಿ MRFಲ್ಲಿ ನೈರೋಲಿಕ್ಸ್ ಅಂತ ಇದೆ, ಅದೊಂದು ನೋಡಿದ್ದೀನಿ. ಅದು ಬಿಟ್ಟರೆ ಮೆಜೋಲರ್ ಇರುತ್ತಲ್ಲ, ಇದರಲ್ಲಿ ಸ್ಟಾಕ್ ಟೈರ್ ಬರುತ್ತೆ, ಇಲ್ಲ ಟೂರೆನ್ಸ್ ಬರ್ತದೆ. ಅದು ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, ಆದರೆ ಕಾಸ್ಟ್ಲಿಗೂ ಚೆನ್ನಾಗಿರುತ್ತೆ ಬ್ರ್ಯಾಂಡು. ಒಂದು 20 ಸಾವಿರ ಓಡಿಸ್ಬೋದು. ಇದ್ರದ್ದು 5-6 ಸಾವಿರಕ್ಕೆಲ್ಲ ಟೈರ್ ಚೇಂಜ್ ಮಾಡ್ಸೋಂಗಿಲ್ಲ. ಸ್ವಲ್ಪ ದುಡ್ಡಿನ ತಕ್ಕಂಗೆ ಅದು ಏನಂತಾರಲ್ಲ, ಕಮೆಂಟ್ ಮಾಡಿ. ಕಾಸಿಗೆ ತಕ್ಕಂಗೆ ತಜಯ. ನಮ್ಮ ಅಗಸ್ತ್ಯವ್ರು ಫೋನ್ ಮೇಲೆ ಫೋನ್ ಮಾಡ್ತಾರೆ, ಎಲ್ಲಿದೆ ಬಾರೋ ಆಫೀಸ್ ಹತ್ರ ಅಂತ. ಅವನದು ಏನು ಕೇಳ್ಕೊಬರೋಣ. ಇವತ್ತು ಜಿಮ್ಮಿಗೆ ಹೋಗೋ ಪ್ಲ್ಯಾನ್ ಇತ್ತು. ಇವತ್ತು ಜಿಮ್ಮಿಗೆ ಹೋಗೋದು ಹೋಗೆ 2.5 ತಿಂಗಳಾಯಿತು ಜಿಮ್ಮಿಗೆ ಹೋಗ್ದಲೆ. ದಪ್ಪ ಆಗಿಬಿಟ್ಟಿದ್ದೀನಿ ಫುಲ್ಲು. ಒಂದು 2-3 kg ದಪ್ಪ ಆಗಿದ್ದೀನಿ. ಮಜಲ್ ಲಾಸ್ ಆಗಿ 2-3 kg ದಪ್ಪ ಆಗಿದ್ದೀನಿ ಅಂದರೆ, ಆ ಮಜಲಿಗಲ್ಲಿಗೂ ಒಂದು 7 kg ದಪ್ಪ ಆಗಿದ್ದೀನಿ ಅಂದ್ಕೊಳ್ಳಿ. ಈಗ ಅಮ್ಮಿಕೊಂಡು ಜಿಮ್ಮಿಗೆ ಹೋಗ್ಬೇಕು ನಾಳೆಯಿಂದ. ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ಬಿಟ್ಟು ಮುಚ್ಕೊಂಡು ಜಿಮ್ಮಿಗೆ ಹೋಗು ಎಷ್ಟು ಅಂತ ನಾನೇ ಹೇಳ್ತಿದ್ದೀನಿ. ನನಗೆ ನಾನೇ ಬೈಕೋತಿದ್ದೀನಿ. ಇಲ್ಲೂ ಟ್ರಾಫಿಕೇ ಇನ್ಮೇಲೆ. ಸ್ಟೇಡಿಯಂ ರೋಡಲ್ಲಿ ಇಲ್ಲೂ ಸಂತೆ ಮಾಡ್ತಾರಲ್ಲ, ಇಲ್ಲೇ ಜಾಸ್ತಿ ಸಂತೆ ನಡೆಯೋದು ಅನ್ಕೋತೀನಿ. ಸಂಜೆ ಮೇಲೆ ಇಲ್ಲಿ ತುಂಬ್ಕೋತಾರೆ, ಮಧ್ಯಾಹ್ನ ಇದು ಬೆಳಗ್ಗೆ ಮೇಲೆ ಚಿಕನ್ ಮಾರ್ಕೆಟ್ ಇದೆಯಲ್ಲ, ಮಟನ್ ಮಾರ್ಕೆಟು, ಸಂತೆಪೇಟೆ ಚಿಕನ್ ಮಾರ್ಕೆಟ್ ಇದೆಯಲ್ಲ, ಆ ರೋಡ್ ಮಾಮೂಲಿ ಸಂತೆ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಸಂಜೆ ಮೇಲೆ ಇಲ್ಲಿ ಫುಲ್ ಟ್ರಾಫಿಕ್ಕು ಸ್ಟೇಡಿಯಂ ಹತ್ರ. ಇವಾಗ 1 ಇಯರಿಂದ ಇಲ್ಲಿ ಗೊತ್ತಾಗಿರೋದು ಎಲ್ಲರಿಗೂ, ಇಲ್ಲಿ ಜಾಗದಲ್ಲಿ ಎಲ್ಲರೂ ಸಂತೆ ಮಾಡ್ತಾರೆ ಅಂತ. ಹಳ್ಳಿಯಿಂದ ರೈತರೆಲ್ಲ ಬರ್ತಾರಲ್ಲ, ಡೈರೆಕ್ಟಾಗಿ ಮಾಡ್ತಾರೆ, ಕಮ್ಮಿಗೆ ಸಿಗುತ್ತೆ ಇಲ್ಲಿ. ಹಾಗಾಗಿ ಎಲ್ಲ ಇಲ್ಲೇ ಬರ್ತಾರೆ. ಅಷ್ಟೊಂದೇ ಅನ್ಕಂಫರ್ಟಬಲ್ ಆಗ್ತಿಲ್ಲ ನನಗೆ. ಕಂಫರ್ಟ್ ಇದೆ. ಈ ತೋಳಿದೆಯಲ್ಲ, ತೋಳ ಹತ್ರ ಸ್ವಲ್ಪ ಸ್ವೆಟ್ಟು ಅಂಟುತ್ತಲ್ಲ ಮಾಮೂಲಿ. ಒಳಗಡೆ ಇನ್ನರ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಇನ್ನರ್ ಹಾಕಲಿಲ್ಲ. ಸ್ನಾನ ಮಾಡ್ಕೊಂಡು ಯಾವ ಬಟ್ಟೆ ಹಾಕೊಂಡಿದೆ ಅದ್ರ ಮೇಲೆ ಹಾಕೊಂಡು ಟೆಸ್ಟಿಂಗ್ ಹೋಗ್ತಾಯಿದ್ದೀನಿ. ನಾನು ಜಾಕೆಟ್ ತೆಗ್ದಾಗೆ ಮಳೆ ನಿಲ್ಬೇಕಾ ನನಗೆ? ಮಳೆ ನಿಂತಿದೆ ನೋಡಿ. ನಾನು ಜಾಕೆಟ್ ಹಾಕೋ ಬಂದೇನೆ ಅಂತಲೇ ಮಳೆ ನಿಂತ್ಬಿಟ್ಟಿದೆ ನನಗೆ. ಮಳೆ ಗೊತ್ತಾಗ್ಬಿಟ್ಟಿದೆ. ಈ ನನ್ನ ಮಗ ಜಾಕೆಟ್ ಟೆಸ್ಟಿಂಗ್ ತತ್ತಾನೆ, ಮಳೆ ಸ್ಟಾಪ್ ಮಾಡು ಅಂತ. ಮಳೆ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಮಳೆನ. ಟೆಸ್ಟಿಂಗ್ ಮಾಡೋದೇ ಬೇಡ, ಅವನು ಲಾಗೇ ಮಾಡೋದು ಬೇಡ ಅಂತ. ಫ್ರೀ ಇರೋ ಟೈಮಲ್ಲಿ 1 hour 2 hour ಲಾಗಿಗೆ ಅಂತ ಇಟ್ಬಿಡ್ತೀನಿ, ಎಡಿಟಿಂಗಿಗೆ ಲಾಗಿಗೆ ಅಂತ. ಅದು ಸಿಗಲ್ಲ ಒಂದೊಂದ್ಸರಿ. ಡೋಂಟ್ ವರಿ, ಎಲ್ಲದಕ್ಕೂ ಟೈಮಿಂಗ್ ಸಿಗುತ್ತೆ, ವರಿ ಮಾಡೋದೇ ಬೇಡ. ಇಂಡಿಕೇಟ್ರ್ ಹಾಕಲ್ಲ, ಹಾಕಲ್ಲ, ಹಂಗೆ ಹೋಗ್ತಾ ಇರ್ತಾರೆ. ನಮ್ಮ ಮಾಮೂಲಿ ಸ್ಪಾಟ್ ಇಲ್ಲ, ಹೋಟ್ಲ ಹತ್ರನೇ ಇರ್ತೀವಿ. ನಮ್ಮ ಬಯ್ಯಂದು ಅಲ್ಲೇ ಇದ್ದಾರೆ. ಅದು ಬಿಟ್ಟರೆ ನಮ್ಮ ಹುಡುಗ ಕೆಳಗಡೆ ಜಾಬ್ ಮಾಡ್ತಿದ್ದಾನೆ, ಅಲ್ಲಿಗೆ ಹೋಗ್ತೀನಿ, ಅಲ್ಲೇ ಇರ್ತಾನೆ. ಯಾಕೋ ಚಿಲ್ಲಾಗಿದ್ರಂಗಿದ್ದಾರೆ ನಮ್ಮ ಹುಡುಗರು. ಹಿಂಗೆ ಫೋನ್ ಮಾಡಲ್ಲ, ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತಿದ್ದಾನೆ ಅಂದರೆ ಏನೋ ಒಂದಿದೆ. ಅದಕ್ಕಾಗಿ ಫೋನ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಹೋಗ್ತಾಯಿದ್ದೀವಿ ಅಲ್ಲಿ. ಓ ಹಂಗೆ ಈ ಕಾಟ್ ಎಲ್ಲಿದೆ? ಹಾಸನಲ್ಲಿ ಪಾರ್ಸಲ್ ಇದೆ, ಇಸ್ಕೊಬರ್ಬೇಕಿತ್ತು. ಕ್ಲೋಸ್ ಮಾಡಿರ್ತಾರ. ಅವ್ರಿಗೆ ಮಾತಾಡ್ಸ್ಕೊಂಡು ಹೋಗೋಣ. ಅವ್ರು ನಾಳೆಗೆ ತಂದು ಕೊಡ್ತಾರೆ. ನಮಗೆ ಗೊತ್ತಲ್ಲ, ನಮ್ಮ ಹಾಸನಿಗೆ ಬಂದಮೇಲೆ ನನಗೆ ಬರಲೇಬೇಕದು. ಸಿಗೋ ಗಂಟೆ ಸುಮ್ಮನಿರಲ್ಲ ಜೀವ. ಪಾರ್ಸಲ್ ಬಂದಮೇಲೆ ನೋಡಲೇಬೇಕು, ಇಲ್ಲ ಹೋಗಿ ಇಸ್ಕೊಬರೋದು. ಅಂದರೆ ಸಂಜೆ ಬಂದಿದೆ, ಸಂಜೆ ಡೆಲಿವರಿ ಟು ಈ ಕಾಟ ಅಂತ ಹಾಸನಿಗೆ ಅಂತ ಬಂದಿದೆ, ತೋರಿಸ್ತಿದೆ. ನೋಡಿದೆ ಟ್ರ್ಯಾಕಿಂಗಲ್ಲಿ. ಹೆಂಗಿದೆಯಾ ಜಾಕೆಟ್? ಹೆಂಗಿದೆ? ಕೊಡ್ಬೇಕಾ ನಿಂಗೆ? ಬರಬೇಕಾ? ನಿಂಗೆ ಬೇಕಾ?
ಓಕೆ ಗೈಸ್, ಸಿಗೋಣ ನೆಕ್ಸ್ಟು. My friend gold. ಬರತ್ ಚಿಲ್ಲಾಗಿದ್ದೀರಾ